ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ವಂದನೆಗಳು. ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಿಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮೆಲ್ಲರ ಸಂಗಡವೂ ಇದ್ದಾನೆ. ಈ ವರ್ಷದ ಎಲ್ಲ ದಿನಗಳು ಮಾತ್ರವಲ್ಲ, ಮುಂದಿನ ಎಲ್ಲ ದಿನಗಳಲ್ಲಿಯೂ ದೇವರು ನಮ್ಮ ಸಂಗಡ ಇರುವವನಾಗಿದ್ದಾನೆ. ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾರೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸಗಳು ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಆತನು ಯಾವಾಗಲೂ ನಮ್ಮ ಸಂಗಡ ಇರುವ ದೇವರಾಗಿದ್ದಾರೆ. ಯಾಕಂದರೆ ಆತನ ಹೆಸರು ಇಮ್ಮಾನುವೇಲ್. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಅರ್ಥ. ನೋಡಿರಿ, ನಮ್ಮ ದೇವರ ಹೆಸರು ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಆತನ ಹೆಸರು. ಎಷ್ಟು ಆನಂದ! ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ಆಗುವಂಥ ಆಶೀರ್ವಾದವೇನು? ಆದಿಕಾಂಡ 39ನೇ ಅಧ್ಯಾಯ 2, 3 ಮತ್ತು 21 ವಚನ ನೋಡುವಾಗ, ಯೆಹೋವನು ಯೋಸೇಫನ ಸಂಗಡ ಇದ್ದನು. ಯೋಸೇಫ ಸಂಗಡ ಇದ್ದದಿಂದ ಆತನು ಏಳಿಗೆ ಆದನೆಂದು ನೋಡುತ್ತೇವೆ. ಮತ್ತು ಆತನು ಮಾಡಿದ ಎಲ್ಲ ಕಾರ್ಯಗಳು ಸಫಲವಾಗಿದ್ದವು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಯೆಹೋವನು ದಾವೀದನ ಸಂಗಡ ಇದ್ದನು. ಅವನನ್ನು ನೋಡಿ ಸೌಲನು ಭಯಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ದೇವರು ದಾನಿಯೇಲನ ಸಂಗಡ ಇದ್ದನು. ಅವನು ಜ್ಞಾನವುಳ್ಳವನಾಗಿ ಅನೇಕ ಮಹತ್ವವಾದ ಕಾರ್ಯವನ್ನು ಮಾಡುವವನಾಗಿ ಇದ್ದನು. ಹೀಗೆ ಸತ್ಯವೇದದಲ್ಲಿ ನೋಡುವಾಗ ಅನೇಕ ಭಕ್ತರ ಸಂಗಡ ದೇವರು ಇದ್ದುದರಿಂದ ಮಹತ್ವವಾದ ಕಾರ್ಯವನ್ನು, ಅದ್ಭುತವಾದ ಕಾರ್ಯಗಳನ್ನು, ಆಶೀರ್ವಾದವಾದ ಕಾರ್ಯಗಳನ್ನು ಅವರು ಮಾಡುವುದನ್ನು ನೋಡುತ್ತೇವೆ. ಅದೇ ರೀತಿಯಲ್ಲಿ ನಾವು ನೋಡಬೇಕಂದ್ರೆ, ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಸಂಗಡ ಇದ್ದರೆ ನಾವು ಸಹ ಅವರ ಹಾಗೆ ಆಶೀರ್ವಾದವಾಗಿ ನಾವು ಜೀವಿಸುವಂತರಾಗಿರುತ್ತೇವೆ. ದೇವರು ನಮ್ಮ ಸಂಗಡ ಇರಬೇಕೆಂದರೆ ನಾವು ಏನು ಮಾಡಬೇಕು? ಯೇಸು ಕ್ರಿಸ್ತನು ಹೇಳುತ್ತಾರೆ, ನನ್ನನ್ನು ಕಳಿಸಿದ ಆತನನ್ನು ಮೆಚ್ಚುಗೆಯಾದನು ನಾನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಎಂಬುದಾಗಿ ಹೇಳುತ್ತಾರೆ. ದೇವರು ನಮ್ಮ ಸಂಗಡ ಇರಬೇಕಾದರೆ, ದೇವರು ವಾಗ್ದಾನ ಮಾಡಿ ನಂಬಿಗಸ್ತನು. ಆದರೆ ದೇವರು ನಮ್ಮ ಸಂಗಡ ಇರಬೇಕೆಂದರೆ ನಾವು ನಮ್ಮ ದೇವರಿಗೆ ಮೆಚ್ಚುಗೆಯಾಗಿ ಇರುವುದನ್ನು ಯಾವಾಗಲೂ ಮಾಡುವುದಾಗಿದ್ದರೆ ಆತನು ಯಾವಾಗಲೂ ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ಆತನು ವಾಗ್ದಾನ ಮಾಡಿದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸಗಳು ನಿಮ್ಮ ಸಂಗಡ ಇರುತ್ತೇನೆ ಎಂಬುದ ವಾಗ್ದಾನ ಮಾಡಿರುವ ಆತನು ನಂಬಿಗಸ್ತನಾಗಿದ್ದಾನೆ. ಆತನು ಯಾವತ್ತೂ ಮಾತನ್ನು ನೆರವೇರಿಸದೇ ಇರುವಂಥ ದೇವರಲ್ಲ. ಆತನು ನಂಬಿಗಸ್ತನ ದೇವರು. ವಾಗ್ದಾನ ಮಾಡಿದ ಪ್ರಕಾರವೇ ನಮ್ಮ ಸಂಗಡ ಇರುತ್ತಾರೆ. ಆದರೆ ನಾವು ಆತನಿಗೆ ಮೆಚ್ಚುಗೆಯಾದನ್ನು ಮಾಡುವಾಗ ನಮ್ಮ ಸಂಗಡ ಇರುವವರಾಗಿರುತ್ತಾರೆ. ದೇವರು ನಮ್ಮ ಸಂಗಡ ಇದ್ದರೆ ನಮಗೇನು ಕೊರತೆ ಇದೆ ನೋಡ್ರಿ. ಸರ್ವಶಕ್ತನಾದ ದೇವರು, ಪರಾಕ್ರಮಿಯಾದ ದೇವರು, ಎಲ್ಲ ಉಂಟು ಮಾಡಿದ ದೇವರು, ಆತನೇ ನಮ್ಮ ಸಂಗಡ ಇದ್ದರೆ ನಮಗೆ ಏನು ಕೊರತೆ ಇರುವುದಿಲ್ಲ. ಯಾವ ಭಯವೂ ನಮಗೆ ಇರುವುದಿಲ್ಲ. ಯಾಕಂದರೆ ಯೋಸೇಫನ ಸಂಗಡ ಇದ್ದ ದೇವರು ನಮ್ಮ ಸಂಗಡ ಇದ್ದಾನೆ. ದಾವೀದನ ಸಂಗಡ ಇದ್ದ ದೇವರು ನಮ್ಮ ಸಂಗಡ ಇದ್ದಾನೆ. ದಾನಿಯೇಲನ ಸಂಗಡ ಇದ್ದ ದೇವರು ನಮ್ಮ ಸಂಗಡ ಇದ್ದಾನೆ. ಆತನು ಇಮ್ಮಾನುವೇಲ್, ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ನಾವು ಆಶೀರ್ವದಿಸಲ್ಪಟ್ಟವರು. ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಎಲ್ಲ ಆಶೀರ್ವಾದ ದೊರಕಿದೆ. ಯಾವತ್ತು ನಾವು ಯೇಸು ಕ್ರಿಸ್ತ ನಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದೆವೋ ಅವತ್ತು ನಾವು ದೇವರು ನಮ್ಮೊಳಗೆ ವಾಸ ಮಾಡುತ್ತಾನೆ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮೊಟ್ಟಿಗೆ ಇರುತ್ತಾನೆ, ನಮ್ಮನ್ನು ನಡೆಸುತ್ತಾನೆ. ನಾವು ಆಶೀರ್ವಾದ ಹೊಂದಿದವರಾಗಿ ಇದ್ದೇವೆ. ಇದನ್ನು ನಾವು ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ನಾವು ಆಶೀರ್ವದಿಸಲ್ಪಟ್ಟವರು. ಆಶೀರ್ವದಿಸುತ್ತಾನೆ ಎಂಬುದಲ್ಲ, ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ನಂಬುವುದಾದರೆ ದೇವರು ನಮ್ಮನ್ನು ಆ ದಾರಿಯಲ್ಲಿ, ಆಶೀರ್ವಾದಕರ ದಾರಿಯಲ್ಲಿ ನಡೆಸುವನಾಗಿ ಇರುತ್ತಾನೆ. ಅದರ ರೀತಿಯಲ್ಲಿ ನಾವು ಈ ವರ್ಷದಲ್ಲ
ಎಲ್ಲ ದಿವಸಗಳು ನಮ್ಮ ಸಂಗಡ ಇರುವ ದೇವರೊಟ್ಟಿಗೆ ನಾವು ಆತನಿಗೆ ಮೆಚ್ಚುಗೆಯಾಗಿರೋದನ್ನು ಮಾಡುವಾಗ ಆತ ನಮ್ಮ ಸಂಗಡ ಇರುತ್ತಾನೆ, ಎಲ್ಲ ಕಾರ್ಯ ಜಯ ಕೊಡ್ತಾನೆ. ಆಮೇನ್.